ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ವೃಶ್ಚಿಕ ರಾಶಿಯವರ ಲವ್ ಲೈಫ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇದು ಮಾರ್ಚ್ ತಿಂಗಳ ರೀಡಿಂಗ್ ಆಗಿರುತ್ತೆ. ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಬಿಟ್ಬಿಡಿ. ವೃಶ್ಚಿಕ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ, ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ ಮೀನ, ತುಲಾ, ಮಿಥುನ ರಾಶಿ, ಮಕರ, ಕುಂಭ, ಧನು ಮತ್ತು ಮೇಷ, ವೃಷಭ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಇನ್ನು ಫ್ರೆಂಡ್ಸ್, ನಾನು ವೀಕ್ಲಿ ರೀಡಿಂಗ್ನ ಮಾಡ್ತಾ ಇಲ್ಲ ಮಾರ್ಚ್ ತಿಂಗಳಲ್ಲಿ. ಸೊ ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಹಿತಿನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಸಿಂಗಲ್ ರೀಡಿಂಗಲ್ಲಿ. ವೃಶ್ಚಿಕ ರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ತುಂಬ ಸೀರಿಯಸ್ ಆಗಿರೋ ಕಮಿಟ್ಮೆಂಟಲ್ಲಿ ಇದ್ದೀರಾ ನೀವು ಅಂತ ಫ್ರೀ ಶಫಲಲ್ಲಿ ಕಾರ್ಡಲ್ಲಿ ಬಂದಿರೋ ಅಂಥ ವಿಷಯ ನನಗನ್ಸುತ್ತೆ. ಯಾರೋ ನಿಮ್ಮ ಮೇಲೆ ತುಂಬ ಡೀಪ್ ಲವ್ವಲ್ಲಿದ್ದೀರಾ, ಅಥವಾ ನೀವು ಯಾರ ಮೇಲೋ ತುಂಬ ಡೀಪ್ ಲವ್ವಲ್ಲಿದ್ದೀರಾ. ಕೆಲವ್ರಿಗೆ ಹಣದ ಬಗ್ಗೆ ಯೋಚನೆ ಆಗಿದೆ, ಹೇಗೆ ಹಣನ ಸಂಪಾದನೆ ಮಾಡಬೇಕು ಅಂತ. ಎಲ್ರಿಗೂ ಅಲ್ಲ, ಕೆಲವ್ರಿಗೆ ನಿಮಗೋ ಅಥವಾ ಅದರ್ ಪರ್ಸನ್ಗೋ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ. ಮೇ ಬಿ ನೀವು ಸಿಂಗಲ್ಸ್ ಇರೋರಾಗಿರ್ಬೋದು, ಇದು ವರ್ಕಲ್ಲೋ ಅಥವಾ ಯಾವುದೋ ಬಿಸ್ನೆಸ್ ಮಾಡೋರಾಗಿರ್ಬೋದು, ಅಥವಾ ಯಾರಿಗೋ ಕೊಟ್ಟಿದ್ದೀರಾ ದುಡ್ಡು, ಅಥವಾ ನೀವೇ ಯಾರ ಹತ್ರನೂ ದುಡ್ಡು ಕೇಳಬೇಕು, ಹೇಗೆ ಕೇಳಬೇಕು ಅಂತ ಅಂದ್ಕೊಂಡಿರ್ಬೋದು. ಇದು ಕೆಲವರು ತುಂಬ ಗಾಸಿಪ್ ಮಾಡ್ತಾ ಇದ್ದೀರಾ. ಮೇ ಬಿ ನಿಮ್ಮ ಕನೆಕ್ಷನ್ ಬಗ್ಗೆ ಮಾತಾಡ್ತೀರಾ, ಅಥವಾ ಅದರ್ ಪರ್ಸನ್ ರಿಲೇಷನ್ಶಿಪ್ ಬಗ್ಗೆ ನೀವು ಗಾಸಿಪ್ ಮಾಡ್ತೀರಾ, ನೀವು ಅದರ್ ಪರ್ಸನ್ನು. ಕೆಲವ್ರಿಗೆ ರೀಕನ್ಸಿಲೇಷನ್ ಕೂಡ ಹೇಳ್ತೀನಿ. ಎಕ್ಸ್ ನಿಮ್ಮ ಲೈಫಲ್ಲಿ ಬರ್ಬೋದು. ಹಾಗಂದರೆ ಸಡನ್ನಾಗಿ ಬರಲ್ಲ ಫ್ರೆಂಡ್ಸ್, ನಿಮ್ಮ ಎಫರ್ಟ್ ಕೂಡ ಇರ್ಬೋದು. ರೀಸೆಂಟಾಗಿ ಬ್ರೇಕಪ್ ಆಗಿದ್ದರೆ ಮಾತ್ರ ಅವ್ರು ನಿಮ್ಮ ಲೈಫಲ್ಲಿ ಬರ್ತಾರೆ. ತುಂಬ ದಿನಗಳಿಂದ ಆಗಿದ್ದರೆ ಬರೋದು ಕಷ್ಟ ಸಾಧ್ಯ ಇದೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಕೆಲವ್ರಿಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇವೆ. ಕೆಲವ್ರಿಗೆ ನನಗೆ ಗೊತ್ತು ನನ್ನ ಮೇಲಿರೋ ಜವಾಬ್ದಾರಿಗಳು ಏನು ಅಂತ, ನಿಮಗೂ ಅಥವಾ ಅದರ್ ಪರ್ಸನ್ಗೋ. ಇದು ಫ್ಯಾಮ್ಲಿ ಜೊತೆ ಕಾನ್ವರ್ಜೇಷನ್ ಆಗ್ತಾಯಿದೆ. ನನಗೆ ಗೊತ್ತು ನಾನು ಏನು ಮಾಡ್ತೀನಿ, ಏನು ಮಾಡ್ತಾಯಿದ್ದೀನಿ ಅಂತ. ಕೆಲವ್ರಿಗೆ ಮಾತ್ರ ಫ್ರೆಂಡ್ಸ್, ಎಲ್ರಿಗೂ ಅಲ್ಲ. ತುಂಬ ಥಿಂಕ್ ಮಾಡ್ತಿದ್ದೀರಾ ಒಂದು ಕೆಲಸ ಆಗಬೇಕು ಅಂತ. ಮುಂಚೆ ಹೇಳ್ದಾಗೆ ತುಂಬ ಗ್ರೌಂಡಿಂಗ್ ಎನರ್ಜಿ ಇಲ್ಲ, ಸ್ಟೇಬಲ್ ಆಗಿಲ್ಲ. ಮೇ ಬಿ ನೀವು ಕಾನ್ಸ್ಟೆಂಟಾಗಿ ಯೋಚನೆ ಮಾಡಲ್ಲ, ಅಥವಾ ನೀವು ಕನೆಕ್ಟ್ ಆಗಿದ್ದರೆ ಧನುರಾಶಿಯವ್ರ ಜೊತೆ ಅವರು ಸ್ಟೇಬಲ್ಲಾಗಿ ಯೋಚನೆ ಮಾಡಲ್ಲ ಯಾವಾಗಲೂ. ಯಾರೋ ನಿಮಗೆ ಹೇಳ್ತಾ ಇದ್ದಾರೆ ವೇಟ್ ಮಾಡಿ ಅಂತ. ನೀವು ಯಾರಿಗಾದ್ರೂ ಹೇಳ್ತಿರ್ಬೋದು ವೇಟ್ ಮಾಡಿ ಅಂತ. ವೇಟಿಂಗ್ ತೋರಿಸ್ತಾ ಇದೆ. ಮೇ ಬಿ ಸೆಕೆಂಡ್ ಕಾರ್ಡ್ ನನಗೆ 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಅಲ್ಲೂ ಕೂಡ 7 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ವೇಟಿಂಗ್ ಇದೆ. ನೀವು ಅವ್ರಿಗೆ ವೇಟ್ ಮಾಡ್ತಿದ್ದೀರೋ, ಅವ್ರು ನಿಮಗೆ ವೇಟ್ ಮಾಡ್ತಾ ಇದ್ದಾರೋ, ಯಾವುದೋ ಒಂದು ವಿಷಯಕ್ಕೆ ಎಲ್ಲಿಗಾದ್ರೂ ಹೋಗಬೇಕು, ಮೀಟ್ ಆಗಬೇಕು ಅಂತ ಐಡಿಯಾಸ್ ಇರ್ಬೋದು ನಿಮಗೆ. ಥರ್ಡ್ ಕಾರ್ಡ್ ನನಗೆ 3 ಆಫ್ ಕಪ್ಸ್ ಬಂದಿದೆ. ಆಗಲೇ ಹೇಳಿದೆ ನಾನು ರೀಕನ್ಸಿಲೇಷನ್ ಇದೆ ಅಂತ. ಇಲ್ಲೂ ಕೂಡ ರೀಕನೆಕ್ಷನ್ನ ರೀಪ್ರೆಸೆಂಟ್ ಮಾಡುತ್ತೆ. ಮೇ ಬಿ ನೀವು ಹೇಳ್ತಾ ಇದ್ದೀರಾ ಮತ್ತೆ ಎಕ್ಸ್ ಬ್ಯಾಕ್ ಆದ್ಲು ನನ್ನ ಲೈಫಲ್ಲಿ ಅಂತ. ಯಾರಿಗಾದ್ರೂ ತುಂಬ ಹ್ಯಾಪಿ ಮೂಡಲ್ಲಿದ್ದೀರಾ ನೀವು ಅಥವಾ ಅದರ್ ಪರ್ಸನು. ಮಾರ್ಚಲ್ಲಿ ಆಗ್ಬೋದು ಇದು. ತುಂಬ ವರ್ಕ್ ಮಾಡಿ ತುಂಬ ಎಫರ್ಟ್ ಆಗಿ ಇದು ಒಂದು ಕನೆಕ್ಷನ್ ವರ್ಕ್ ಆಗೋ ಹಾಗೆ ನೀವು ಮಾಡಿದ್ದೀರೋ, ಅಥವಾ ಅದರ್ ಪರ್ಸನ್ ಕೂಡ ಮಾಡಿರ್ಬೋದು. ತುಂಬ ಎಫರ್ಟ್ ಕಾಣಿಸ್ತಾ ಇದೆ. ಕೆಲವ್ರಿಗೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದೆ. ಟೈಮ್ ಝೋನ್ ಬೇರೆ ಬೇರೆ ಕೂಡ ಇದೆ. ಇಲ್ಲಿ ನೈಟ್ ಆದಾಗ ಅಲ್ಲಿ ಡೇ ಆಗಿರುತ್ತೆ, ಅಥವಾ 4-5 ಅವರ್ಸ್ ಡಿಫ್ರೆನ್ಸ್ ಇರ್ಬೋದು ಕೆಲವ್ರಿಗೆ. ಫೋರ್ತ್ ಕಾರ್ಡ್ ನನಗೆ ಎಂಪರರ್ ಬಂದಿದೆ. ಆಗಲೇ ಹೇಳಿದೆ ವೇಟ್ ಮಾಡು ಅಂತ ಹೇಳ್ತಿದ್ದೀರಾ ನೀವು ಅಥವಾ ಅವರು ಅಂತ. ಇಲ್ಲೂ ಕೂಡ ಎಂಪರರ್. ಸೊ ವೇಟ್ ಮಾಡು ನನಗೋಸ್ಕರ ಅನ್ನೋ ಹಾಗಿದೆ. ಸ್ಟೇಬಲ್ಡ್ ಪರ್ಸನ್ ಇದ್ದಾರೆ, ಸ್ಟೇಬಲ್ ಆಗಿದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ. ನೀವು ಕನೆಕ್ಟ್ ಆಗಿರೋ ಪರ್ಸನ್ನು ಅಥವಾ ನೀವು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಹೇಳ್ತೀನಿ ನಾನು. ಕೆಲವರು ವೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ರಿಯಲೈಸ್ ಮಾಡಿಸೋಕ್ಕೆ ನಿಮ್ಗೆ ಎಷ್ಟು ಇಷ್ಟ ಅವರು ಅಂತ, ಅಥವಾ ಅವ್ರು ಕೂಡ ನಾನು ಎಷ್ಟು ಸೋಲ್ಫುಲ್ ಇದ್ದೀನಿ, ನನ್ನ ಹತ್ರ ಎಷ್ಟು ಗುಡ್ ಹಾರ್ಟ್ ಇದೆ ಅಂತ. ಸೊ ಅವ್ರು ತೋರಿಸ್ಕೊಳ್ತಿದ್ದಾರೆ ಅಂತ ಅನಿಸುತ್ತೆ. ಮೆಚ್ಯೂರ್ ಎನರ್ಜಿ ಇದೆ, ತುಂಬ ಸ್ಟ್ರಾಂಗ್ ಇದ್ದಾರೆ. ನೀವು ಸ್ಟ್ರಾಂಗ್ ಆಗಿದ್ರೋ, ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಏನೇ ಕಷ್ಟ ಬಂದ್ರೂ ಕಾಮಾಗಿ ಹ್ಯಾಂಡಲ್ ಮಾಡೋ ಅಂಥ ಒಂದು ಎಬಿಲಿಟಿ ಇದೆ ನಿಮ್ಮ ಹತ್ರ ಇರ್ಬೋದು, ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ ಆಗಿರ್ಬೋದು. ಅವ್ರು ಮಕರ ಅಥವಾ ಮಿಥುನ್ ರಾಶಿಯವ್ರು ಕೂಡ ಆಗಿರ್ಬೋದು. ಎಂಪರರ್ ಬಂದಿದೆ, ಅವ್ರು ಮಿಥುನ್ ರಾಶಿಯವ್ರು ಕೂಡ ಆಗಿರ್ಬೋದು.
ಎಲ್ಲ ಕರೆಕ್ಟಾಗಿ ಇರಬೇಕು ಅಂತ ಅನ್ನೋ ಪರ್ಸನ್ ಇದ್ದಾರೆ. ನೀವು ಅಥವಾ ಅದರ್ ಪರ್ಸನ್ ಪರ್ಫೆಕ್ಟಾಗಿರಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಅವ್ರಿಗೆ ಅದನ್ನು ತಗೊಳ್ಳೋಕ್ಕಾಗಲ್ಲ. ತುಂಬ ರೂಲ್ ಮೇಲೆ ಹೋಗುವಂಥ ವ್ಯಕ್ತಿ, ರೂಲ್ಸ್ನ ಕ್ರಾಸ್ ಮಾಡಲ್ಲ, ಲಾಸ್ನ ಬ್ರೇಕ್ ಮಾಡಲ್ಲ. ನೀವು ಅಥವಾ ಅದರ್ ಪರ್ಸನ್ ಆಗಿರ್ಬೋದು. ಸೊ ಕೆಲವರು ತುಂಬ ಚೈಲ್ಡಿಶಾಗಿ ಆಡ್ತೀರಾ, ವೃಶ್ಚಿಕ ರಾಶಿಯವ್ರು ನೀವಾಗಿರ್ಬೋದು. ಅವ್ರು ತುಂಬ ಸ್ಟ್ರಾಂಗ್ ಆ್ಯಂಡ್ ಮೆಚ್ಯೂರ್ ಇದ್ದಾರೆ, ಅಥವಾ ನೀವು ಸ್ಟ್ರಾಂಗ್ ಆ್ಯಂಡ್ ಮೆಚ್ಯೂರ್ ಇದ್ದೀರಾ. ಅವರು ಎಲ್ಲ ಫನ್ ವೇಯಲ್ಲಿ, ಜೋಕ್ ವೇಯಲ್ಲಿ ಅವ್ರು ತೊಗೊಳ್ತಾರೆ. ಕಾರ್ಡ್ ಹೇಳ್ತಾ ಇದೆ, 5th ಕಾರ್ಡ್ ನನಗೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಸೊ ನಾನು ಆಗಲೇ ಹೇಳಿದೆ, ತುಂಬ ಸ್ಟೆಬಲ್ ಆಗಿರೋ ವ್ಯಕ್ತಿ ಇದ್ದಾರೆ. ನೀವು ಕೂಡ ಅದಾಗಿರ್ಬೋದು. ಎಲ್ಲದಕ್ಕೂ ನಾನು ಮಾಡ್ತೀನಿ ಅಂತಾರೆ. ನೀನು ಯೋಚನೆ ಮಾಡಬೇಡ, ನಾನು ಎಲ್ಲ ಮಾಡ್ತೀನಿ ಅಂತ ನೀವು ಹೇಳ್ತಿರೋ ಅಥವಾ ಅವ್ರು ಹೇಳ್ತಾರೋ. ತುಂಬ ರೆಸ್ಪಾನ್ಸಿಬಿಲಿಟೀಸ್ನ ತಗೊಳ್ಳೋ ಅಂಥ ವ್ಯಕ್ತಿ ಆಗಿದ್ದಾರೆ, ಮನೆಯಲ್ಲಿ ಕೂಡ ಫ್ಯಾಮ್ಲಿಯಲ್ಲಿ ಕೂಡ ಅಂತ ಕಾರ್ಡ್ ಹೇಳ್ತಾ ಇದೆ. ಯಾವುದೇ ಕೆಲಸ ಹೇಳಿದ್ರು ನನಗಾಗಲ್ಲ ಅಂತ ಅವ್ರು ನೋ ಹೇಳಲ್ಲ ಅಂಥ ವ್ಯಕ್ತಿ ಇದ್ದಾರೆ. ನೀವಾಗಿರ್ಬೋದು ಅಥವಾ ಅದರ್ ಪರ್ಸನ್ ಕೂಡ ಇದಾಗಿರ್ಬೋದು. ಇನ್ನು ನನಗೆ ಡೆವಿಲ್ ಕಾರ್ಡ್ ಕೂಡ ಬಂದಿದೆ, 6th ಕಾರ್ಡ್. ಮೇ ಬಿ ಅವ್ರು ಮಕರ ರಾಶಿಯವ್ರು ಕೂಡ ಆಗಿರ್ಬೋದು. ಮತ್ತು ಕಿಂಗ್ ಆಫ್ ಕಪ್ಸ್ ಕೂಡ ಇದೆ ಅದ್ರ ಜೊತೆ, ಡೆವಿಲ್ ಜೊತೆ. ತುಂಬ ಅಟ್ಯಾಚ್ಡ್ ಪರ್ಸನ್ ಇದ್ದಾರೆ ಕೆಲವ್ರಿಗೆ, ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ. ಸೋ ಕಮಿಟೆಡ್ ಎನರ್ಜಿ ಇದೆ. ಮೇ ಬಿ ಅವ್ರಿಗೆ ನೀವು, ನಿಮಗೆ ಅವರು, ಆ ಥರ ಒಂದು ಸೋಲ್ಫುಲ್ ಎನರ್ಜಿ ಇದೆ. ಕೆಲವರು ಆ ಥರ ಇರೋ ವ್ಯಕ್ತಿ ನಿಮಗೆ ಗೊತ್ತು, ಅಥವಾ ಅದರ್ ಪರ್ಸನ್ ನೀವು ಆ ಥರ ಫೀಲ್ ಮಾಡ್ತೀರ ಅಂತ ಅವ್ರಿಗೂ ಗೊತ್ತು. ಆದರೆ ಅವ್ರು ನಿಮ್ಮನ್ನು ಚೂಸ್ ಮಾಡಲಿ ಅಂತ ನೀವು ವೆಯ್ಟ್ ಮಾಡ್ತಿದ್ದೀರಾ, ಅಥವಾ ನೀವೇ ಅವ್ರನ್ನ ಅಪ್ರೋಚ್ ಮಾಡಲಿ ಅಂತ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಮೇ ಬಿ ತುಂಬ ರೂಲ್ಸ್ನ ಫಾಲೋ ಮಾಡೋ ಅಂಥ ವ್ಯಕ್ತಿ ಇದ್ದಾರೆ. ಕೆಲವರಿಗೆ ಕಮಿಟ್ಮೆಂಟ್ ಇದೆ, ಆದರೆ ಯಾರು ಫಸ್ಟ್ ಅಪ್ರೋಚ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅದು ನಿಂತಿದೆ ಅಂತ ಅನಿಸುತ್ತೆ. ಕೆಲವ್ರಿಗೆ ತುಂಬ ರಿಲೇಷನ್ಶಿಪ್ಪಲ್ಲಿರೋರಿಗೆ ತುಂಬ ಆರ್ಗ್ಯುಮೆಂಟ್ ಆಗಿದೆ, ಯಾವ ಕಾರಣಕ್ಕೋ ಗೊತ್ತಿಲ್ಲ. ತುಂಬ ಟಾಕ್ಸಿಕ್ ರಿಲೇಷನ್ಶಿಪ್ ಕೂಡ ಕೆಲವ್ರದ್ದು ಆಗಿದೆ, ತುಂಬ ಕಂಟ್ರೋಲ್ ಇದೆ. ಕೆಲವ್ರಿಗೆ ತುಂಬ ಇಂಟಿಮೇಟ್ ರಿಲೇಷನ್ಶಿಪ್ ಕೂಡ ನಾನು ಹೇಳ್ತೀನಿ ತೋರಿಸ್ತಾ ಇದೆ. ಕೆಲವರು ಚೀಟ್ ಮಾಡಿದ್ದೀರಾ ವೃಶ್ಚಿಕ ರಾಶಿಯವರು. ನಾನು ಮುಂಚೆನೂ ಕೆಲವೊಂದು ಶಫಲಲ್ಲಿ ಹೇಳಿದ್ದೀನಿ ಮೊದಲು. ನೀವು ಯಾರಿಗೋ ಚೀಟ್ ಮಾಡಿದ್ದೀರಾ, ಅಥವಾ ಅದರ್ ಪರ್ಸನ್ ನಿಮಗೆ ಚೀಟ್ ಮಾಡಿದ್ದಾರೆ, ಅಥವಾ ಇನ್ನೂ ಮಾಡ್ತಾ ಇದ್ದಾರೆ. ಆ ಸಿಚುವೇಶನ್ ಇನ್ನೂ ಓವರ್ ಆಗಿಲ್ಲ. ಕೆಲವ್ರದ್ದು ಆಗಿದೆ, ಇನ್ನೂ ಕೆಲವರು ಅದೇ ಒಂದು ಇಲ್ಯೂಷನ್, ಭ್ರಮೆಯಲ್ಲಿದ್ದೀರಾ. ಅವ್ರು ಒಳ್ಳೆಯವರು, ಅವ್ರು ನಿಮಗೆ ಮೋಸ ಮಾಡಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ಅಥವಾ ಯಾರಾದರೂ ಕ್ರಾಸ್ ವಾಚರ್ ನೋಡ್ತಾ ಇದ್ದೀರಾ, ವೃಶ್ಚಿಕ ರಾಶಿಯವ್ರ ಬಗ್ಗೆ ನೀವು ಹಾಗೆ ತಿಳ್ಕೊಂಡಿದ್ದೀರಾ. ಅವ್ರು ಒಳ್ಳೆಯವರು, ಅವ್ರು ಮೋಸ ಮಾಡಲ್ಲ, ಅವ್ರು ನಂಗೆ ಸುಳ್ಳು ಹೇಳಲ್ಲ ಅಂತ. ಆದರೆ ಕಾಡಲ್ಲಿ ಎಲ್ರಿಗೂ ಅಲ್ಲ ಫ್ರೆಂಡ್ಸ್, ಎಲ್ಲರೂ ಮೋಸ ಮಾಡ್ತಾರೆ ಅಂತ ನಾನು ಹೇಳಲ್ಲ. ಕೆಲವೊಮ್ಮೆ ಕಾಡಲ್ಲಿ ಕೆಲವ್ರಿಗೆ. ಸೊ ನೀವು ಗಮನಿಸಬೇಕು, ನಿಮ್ಮ ಪಾರ್ಟ್ನರ್ ಯಾವ ಥರ ಇದ್ದಾರೆ, ಏನು ಮಾಡ್ತಾರೆ, ಯಾವ ಥರ ಸುಳ್ಳು ಹೇಳ್ತಾರೋ ಅಥವಾ ನಿಜ ಹೇಳ್ತಾರೋ. ಸೊ ಅವ್ರ ಫ್ರೆಂಡ್ಸು, ಅವ್ರ ಗ್ರೂಪು, ಯಾರ್ದಾದ್ರೂ ಕಾಂಟ್ಯಾಕ್ಟಲ್ಲಿ ಇರಬೇಕು ನೀವು ಅವ್ರ ಫ್ರೆಂಡ್ಸ್ ಜೊತೆ. ಅಥವಾ ಕ್ರಾಸ್ ವಾಚರ್ ಇದ್ದರೆ ವೃಶ್ಚಿಕ ರಾಶಿಯವ್ರ ಮೇಲೆ ಭೀ ಒಂದು ಕಣ್ಣು ಇಟ್ಟಿರಬೇಕು, ಏನು ಮಾಡ್ತಾರೆ ಏನಿಲ್ಲ. ನೀವು ಮೋಸ ಹೋಗ್ತಿದ್ದೀರಾ ಅಥವಾ ಮೋಸ ಮಾಡ್ತಿದ್ದೀರಾ, ನೀವು ಸುಳ್ಳು ಹೇಳ್ತಿದ್ದೀರಾ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಇಡಬೇಕು ಅಂತ ಕಾರ್ಡ್ ಹೇಳ್ತಿದೆ. ಈಗಾಗಲೇ ಕೆಲವರು ಚೀಟ್ ಮಾಡಿ ಬ್ರೇಕಪ್ ಕೂಡ ಆಗಿದೆ. ಸೊ ಕೆಲವ್ರು ಮಾತ್ರ ನಿಮ್ಮ ಜೊತೆನೂ ಇದ್ದಾರೆ, ಬೇರೆ ಅದರ್ ಪರ್ಸನ್ ಕೂಡ ಅವ್ರ ಲೈಫಲ್ಲಿದ್ದಾರೆ ವೃಶ್ಚಿಕ ರಾಶಿಯವರು. ನೀವು ಆ ಥರ ಇರ್ಬೋದು. ಅವ್ರನ್ನ ಒಂದು ಅದರ್ ಪರ್ಸನ್ನ ಒಂದು ಆಪ್ಷನಾಗಿ ಟ್ರೀಟ್ ಮಾಡ್ತಿದ್ದೀರಾ. ನಿಮ್ಮ ಲೈಫಲ್ಲಿ ನ್ಯೂ ಪರ್ಸನ್ ಬಂದಿದ್ದಾರೆ, ನ್ಯೂ ಕ್ರಶ್ ಆಗಿದೆ, ಲವ್ ಆಗಿದೆ, ನೀವು ಕಮಿಟೆಡ್ ಇದ್ದರೂ ಕೂಡ ಅವ್ರನ್ನ ಈ ವಿಷಯನ ಅವ್ರಿಗೆ ನೀವು ಹೇಳಿಲ್ಲ. ಸೊ ಆ ಥರ ಒಂದು ಎನರ್ಜಿ ತೋರಿಸ್ತಾ ಇದೆ. ಸೊ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ, ಅವ್ರು ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ, ಕೇರ್ ಮಾಡ್ತಿಲ್ಲ ಇವಾಗ ಅಂತ ಅನ್ನಿಸ್ತಿದ್ರೆ ಖಂಡಿತ ಅವ್ರ ಲೈಫಲ್ಲಿ ಬೇರೆ ವ್ಯಕ್ತಿ ಬಂದಿದ್ದಾರೆ. ಸೊ ನಿಮ್ಮನ್ನು ಆಪ್ಷನ್ ಥರ ಟ್ರೀಟ್ ಮಾಡ್ತಿದ್ದಾರೆ ಅವರು. ಸೊ ನೀವು ಸ್ವಲ್ಪ ಗಮನನ ವಹಿಸಿ, ಕೇರ್ಫುಲ್ಲಾಗಿರಿ. ಸೊ ಚೀಟ್ ಮಾಡೋರಿಗಿಂತ ನನಗನ್ಸುತ್ತೆ ಚೀಟ್ ಮಾಡಿಸ್ಕೊಳ್ಳೋರು ತುಂಬ ಮೂರ್ಖರಾಗಿರ್ತಾರೆ. ಸೊ ಯಾವುದಕ್ಕೂ ಯಾರನ್ನು ಅಷ್ಟು ಸುಲಭವಾಗಿ ನಂಬಾರ್ದು ಫ್ರೆಂಡ್ಸ್. ಸೊ ನಂಬಿದ್ದೀನಿ ಅಂತ ಅವ್ರಿಗೆ ಅನ್ನಿಸಿದ್ರೂ ಕೂಡ ನೀವು ನಂಬಿರಬಾರ್ದು. ನಿಮ್ಮ ಕೇರ್ಫುಲ್ಲಲ್ಲಿ ನೀವು ಇರಬೇಕು ಅಂತ ನಾನು ಹೇಳ್ತೀನಿ. ಎಲ್ರಿಗೂ ಎಲ್ಲನೂ ಹಾಲು ಅಂತ ತಿಳ್ಕೊಳ್ಬಾರ್ದು. ಕೆಲವೊಮ್ಮೆ ಅದು ಹಾಲಾಗಿರಲ್ಲ ಅಂತ ನನಗನ್ಸುತ್ತೆ. ಇದು ನನ್ನ ಸಜೆಷನ್ನು ಫ್ರೆಂಡ್ಸ್. ಚೀಟಿಂಗ್ ಕಾರ್ಡ್ ಇರೋದ್ರಿಂದ ನಾನು ಹೇಳ್ತೀನಿ, ಸ್ವಲ್ಪ ಕೇರ್ಫುಲ್ ಆಗಿರಿ. ಕೆಲವರು ಈಗಾಗಲೇ
ಚೀಟೆಡ್ ಆಗಿದ್ದೀರಾ, ಮುಂದೆ ಆದರೂ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಸೊ ಖಂಡಿತ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ, ನನ್ನ ಚಾನಲ್ಗೆ ನ್ಯೂ ವ್ಯೂವರ್ ನೀವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.